ನಿಮ್ಮ ಮನೆ ಹತ್ತಿರ ನುಗ್ಗೆ ಗಿಡ ಇದ್ದು ಕಾಯಿ ಕಡಿಮೆ ಬರುತ್ತಿದೆಯಾ? ಅಥವಾ ಹೂ ಬಂದು ಬಿದ್ದು ಹೋಗುತ್ತಿದೆಯಾ? ಇಂದು ನಾನು ಹೇಳುವ 7 ಸರಳ ವಿಧಾನವನ್ನು ಮಾಡಿದರೆ ನಿಮ್ಮ ಮನೆ ನುಗ್ಗೆ ಗಿಡದಲ್ಲಿ ತುಂಬ ಕಾಯಿ ಬರುತ್ತದೆ. ಕೊನೆಯವರೆಗೂ ವಿಡಿಯೋ ನೋಡಿ. ನಮಸ್ಕಾರ ಸ್ನೇಹಿತರೆ, ನಮ್ಮ ಹಳ್ಳಿ ಮನೆ ಕೈತೋಟ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇಂದು ನಾವು ನೋಡೋದು ನುಗ್ಗೆ ಗಿಡದಲ್ಲಿ ಹೆಚ್ಚು ಕಾಯಿ ಬರಲು ಏನು ಮಾಡಬೇಕು ಎಂಬ ವಿಷಯ. ನುಗ್ಗೆ ಗಿಡವು ತುಂಬ ಉಪಯೋಗವಾದ ಗಿಡ. ಇದನ್ನು ಸಾಮಾನ್ಯವಾಗಿ ಡ್ರಮ್ ಸ್ಟಿಕ್ ಮರ ಎಂದು ಕರೆಯುತ್ತಾರೆ. ಈ ಗಿಡದ ಕಾಯಿ, ಎಲೆ, ಹೂವು ಎಲ್ಲವೂ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಆದರೆ ಕೆಲವರ ಮನೆಯಲ್ಲಿ ನುಗ್ಗೆ ಗಿಡ ಇದ್ದರೂ ಕಾಯಿ ಸರಿಯಾಗಿ ಬರುತ್ತಿಲ್ಲ. ಅದಕ್ಕೆ ಮುಖ್ಯ ಕಾರಣಗಳು ಏನು ಮತ್ತು ಹೇಗೆ ಸರಿಪಡಿಸಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಮೊದಲ ವಿಷಯ, ಸೂರ್ಯನ ಬೆಳಕು. ನುಗ್ಗೆ ಗಿಡಕ್ಕೆ ದಿನಕ್ಕೆ ಕನಿಷ್ಠ 6 ರಿಂದ 8 ಗಂಟೆಯ ಕಾಲ ಸೂರ್ಯನ ಬೆಳಕು ಬೇಕು. ನೆರಳು ಜಾಸ್ತಿ ಇದ್ದರೆ ಗಿಡ ಚೆನ್ನಾಗಿ ಬೆಳೆಯುತ್ತದೆ, ಆದರೆ ಕಾಯಿ ಕಡಿಮೆ ಬರುತ್ತದೆ. ಆದ್ದರಿಂದ ಸಾಧ್ಯವಾದಷ್ಟು ತೆರೆದ ಜಾಗದಲ್ಲಿ ನುಗ್ಗೆ ಗಿಡ ಬೆಳೆಸುವುದು ಉತ್ತಮ. ನುಗ್ಗೆ ಗಿಡಕ್ಕೆ ಡ್ರೈ ಮತ್ತು ಸಡಿಲ ಮಣ್ಣು ತುಂಬ ಸೂಕ್ತ. ಮಣ್ಣು ತುಂಬ ಕಠಿಣವಾಗಿದ್ದರೆ ಅಥವಾ ನೀರು ನಿಂತರೆ ಗಿಡ ಸರಿಯಾಗಿ ಬೆಳೆಯುವುದಿಲ್ಲ. ಉತ್ತಮ ಮಣ್ಣಿಗೆ ಕೆಂಪು ಮಣ್ಣು, ಮರಳು ಮಣ್ಣು, ಸಾವಯವ ಗೊಬ್ಬರ ಈ 3 ಮಿಶ್ರಣ ಮಾಡಿದರೆ ಉತ್ತಮ. ನೀರು ಸರಿಯಾಗಿ ಹಾಕಬೇಕು. ಬಹಳ ಜನ ಮಾಡುವ ತಪ್ಪು ಜಾಸ್ತಿ ನೀರು ಹಾಕುವುದು. ನುಗ್ಗೆ ಗಿಡಕ್ಕೆ ಹೆಚ್ಚು ನೀರು ಬೇಡ. ಸಾಮಾನ್ಯವಾಗಿ ವಾರಕ್ಕೆ 2 ಅಥವಾ 3 ಬಾರಿ ನೀರು ಹಾಕಿದರೆ ಸಾಕು. ಮಳೆಯ ಸಮಯದಲ್ಲಿ ಅಂತೂ ನೀರು ಹಾಕುವುದೇ ಇಲ್ಲ. ಗಿಡ ಕತ್ತರಿಸುವುದು. ನುಗ್ಗೆ ಗಿಡದಲ್ಲಿ ಹೆಚ್ಚು ಕಾಯಿ ಬರಲು ಕತ್ತರಿಸುವುದು ತುಂಬ ಮುಖ್ಯ. ಹಳೆಯ ಕೊಂಬೆಗಳನ್ನು ಕತ್ತರಿಸಿದರೆ ಹೊಸ ಕೊಂಬೆಗಳು ಬರುತ್ತವೆ. ಆ ಹೊಸ ಕೊಂಬೆಗಳಲ್ಲಿ ಹೂ ಮತ್ತು ಕಾಯಿ ಹೆಚ್ಚು ಬರುತ್ತದೆ. ಆದ್ದರಿಂದ ವರ್ಷಕ್ಕೆ 1 ಅಥವಾ 2 ಬಾರಿ ಗಿಡ ಕತ್ತರಿಸುವುದು ಉತ್ತಮ. ನುಗ್ಗೆ ಗಿಡಕ್ಕೆ ಗೊಬ್ಬರ ಹಾಕುವುದು. ನುಗ್ಗೆ ಗಿಡಕ್ಕೆ ಸಾವಯವ ಗೊಬ್ಬರ ತುಂಬ ಉಪಯೋಗ. ತಿಂಗಳಿಗೆ 1 ಬಾರಿ ಗೊಬ್ಬರ ಹಾಕಬಹುದು. ಗೋಮಯ ಗೊಬ್ಬರ, ಕಾಂಪೋಸ್ಟ್, ವರ್ಮಿ ಕಾಂಪೋಸ್ಟ್ ಇವು ಮಣ್ಣಿನ ಶಕ್ತಿಯನ್ನು ಹೆಚ್ಚಿಸಿ ಗಿಡಕ್ಕೆ ಬಲ ಕೊಡುತ್ತವೆ. ಕೀಟಗಳಿಂದ ರಕ್ಷಣೆ ಮಾಡೋದು. ಕೆಲವೊಮ್ಮೆ ನುಗ್ಗೆ ಗಿಡಕ್ಕೆ ಸಣ್ಣ ಕೀಟಗಳು ಬರುತ್ತವೆ. ಇವು ಎಲೆಗಳನ್ನು ತಿನ್ನುತ್ತವೆ ಮತ್ತು ಗಿಡ ದುರ್ಬಲವಾಗುತ್ತದೆ. ಅದಕ್ಕಾಗಿ ನೀವು ನೀಮೆಣ್ಣೆ ಸ್ಪ್ರೇ ಮಾಡಬಹುದು. ವಾರಕ್ಕೆ 1 ಬಾರಿ ನೀಮೆಣ್ಣೆ ನೀರು ಮಿಶ್ರಣ ಮಾಡಿ ಸ್ಪ್ರೇ ಮಾಡಿದರೆ ಸಾಕು. ಮತ್ತು ಹೂವು ಬೀಳದಂತೆ ನೋಡಿಕೊಳ್ಳುವುದು. ಕೆಲವೊಮ್ಮೆ ಹೂವು ಬರುತ್ತದೆ, ಆದರೆ ಕಾಯಿ ಆಗುವ ಮೊದಲು ಬೀಳುತ್ತವೆ. ಇದಕ್ಕೆ ಕಾರಣ ಪೋಷಕಾಂಶ ಕಡಿಮೆ, ನೀರು ಸರಿಯಾಗಿ ಇಲ್ಲ, ಸೂರ್ಯನ ಬೆಳಕು ಕಡಿಮೆ. ಈ ಸಮಸ್ಯೆ ಸರಿಪಡಿಸಿದರೆ ಹೂವು ಕಾಯಿಯಾಗುತ್ತದೆ. ಒಂದು ಸಣ್ಣ ಟ್ರಿಕ್ ಹೇಳ್ತೀನಿ ಕೇಳಿ. 1 ತಿಂಗಳಿಗೆ 1 ಬಾರಿ ಹುಳಿ ಮೊಸರು ಮತ್ತು ನೀರು ಮಿಶ್ರಣ ಮಾಡಿ ಗಿಡದ ಬೇರು ಹತ್ತಿರ ಹಾಕಿದರೆ ಮಣ್ಣಿನಲ್ಲಿ ಒಳ್ಳೆಯ ಬ್ಯಾಕ್ಟೀರಿಯಾ ಹೆಚ್ಚುತ್ತದೆ ಮತ್ತು ಗಿಡ ಆರೋಗ್ಯವಾಗಿರುತ್ತದೆ. ನನ್ನ ಅನುಭವ. ನಮ್ಮ ಮನೆ ಕೈತೋಟದಲ್ಲಿ ಕೂಡ ನುಗ್ಗೆ ಗಿಡ ಇದೆ. ಮೊದಲು ಕಾಯಿ ಕಡಿಮೆ ಬರುತ್ತಿತ್ತು, ಆದರೆ ನಂತರ ಗಿಡ ಕತ್ತರಿಸುವುದು, ಸಾವಯವ ಗೊಬ್ಬರ ಹಾಕುವುದು, ಸರಿಯಾದ ಸೂರ್ಯನ ಬೆಳಕು ಈ 3 ಮಾಡಿದ ನಂತರ ತುಂಬ ಕಾಯಿ ಬರಲು ಶುರುವಾಯಿತು. ಕೊನೆಯ ಮಾತು, ಈ ಸರಳ ಟಿಪ್ಸ್ ಮಾಡಿದರೆ ನಿಮ್ಮ ನುಗ್ಗೆ ಗಿಡದಲ್ಲಿ ಕೂಡ ತುಂಬ ಕಾಯಿ ಬರುತ್ತದೆ. ನಿಮ್ಮ ಮನೆ ತೋಟದಲ್ಲಿ ನುಗ್ಗೆ ಗಿಡ ಇದ್ದರೆ ಈ ವಿಧಾನಗಳನ್ನು ಪ್ರಯತ್ನಿಸಿ ನೋಡಿ. ಈ ವಿಡಿಯೋ ನಿಮಗೆ ಉಪಯೋಗವಾಗಿದೆ ಅಂದುಕೊಂಡಿದ್ದೇನೆ. ಧನ್ಯವಾದಗಳು.